ಮತ್ತೆ ನಾನು ಕೆಳಗೆ ಬಗ್ಗಿ ಅವನ ತುಣ್ಣೆ ಬಾಯಲ್ಲಿ ಹಾಕಿಕೊಂಡು ಚೀಪೋಕೆ ಶುರು ಮಾಡಿದೆ. ಇದು ಸಂಜಯ್ಗೆ ಮತ್ತೆ ಶಾಕ್ ಕೊಟ್ಟಿತ್ತು. ಆದರೆ ನಾನು ಖುಷಿಯಲ್ಲಿ ಅವನ ತುಣ್ಣೆ ಚೀಪುತ್ತಾ ಅವನ ತೋರಡನ್ನು ಉಜ್ಜುತ್ತಾ ಮಸಾಜ್ ಮಾಡುತ್ತಿದ್ದೆ. ಸ್ವಲ್ಪ ಹೊತ್ತು ಚೀಪಿದ ಮೇಲೆ ಅವನಿಗೆ ಇನ್ನೇನು ಲೀಕ್ ಆಗುತ್ತೆ ಅನ್ನೋವಾಗ ನನ್ನನ್ನು ತಡೆದು ಕೆಳಗೆ ಮಲಗಿಸಿ ನನ್ನ ಕಾಲು ಅಗಲಿಸಿ ಮಧ್ಯೆ ಬಂದು ತೊಡೆಗಳ ಮೇಲೆ ಕಿಸ್ ಮಾಡಿದ. ಹಾಗೆ ಕಿಸ್ ಮಾಡುತ್ತಾ ಮೇಲೆ ಬಂದು ನನ್ನ ತುಲ್ಲಿಗೆ ಕಿಸ್ ಮಾಡಿ ನೆಕ್ಕಲು ಶುರು ಮಾಡಿದ. ಅವನ ನಾಲಿಗೆ ಆಟಕ್ಕೆ ನನ್ನ ತುಲ್ಲಿನಿಂದ ರಸ ಸೋರುತ್ತಿತ್ತು. ಮತ್ತೆ ನಾಲಿಗೆಯನ್ನ ತುಲ್ಲಿನಲ್ಲಿ ಬಿಟ್ಟು ನನ್ನ ರಸ ನೆಕ್ಕುತ್ತಾ ಇನ್ನಷ್ಟು ಒದ್ದೆ ಮಾಡಿದ. ಮತ್ತೆ ಎದ್ದು ಅವನ ದೊಡ್ಡ ತುಣ್ಣೆಯನ್ನು ನನ್ನ ಸೋರುತ್ತಿದ್ದ ತುಲ್ಲಿಗೆ ಇಟ್ಟ. ನಾನು ತುಣ್ಣೆ ಹಿಡಿದು ತುಲ್ಲಿಗೆ ತೂರಿಸಿಕೊಂಡೆ. ಸಂಜೆಗ್ ನಿಧಾನವಾಗಿ ಒಳಗೆ ಹೊರಗೆ ಮಾಡುತ್ತಿದ್ದ. ಮತ್ತೆ ಸ್ಪೀಡ್ ಜೋರು ಮಾಡುತ್ತಾ ಕೆಯ್ಯೋದಕ್ಕೆ ಶುರು ಮಾಡಿದ. ನಮ್ಮ ಕೇದಾಟಕ್ಕೆ ಬೆಡ್ ಅಲುಗಾಡುತ್ತಿತ್ತು. ಕೊನೆಗೂ ನನ್ನ ಗಂಡ ಬಿಟ್ಟು ಇನ್ನೊಬ್ಬ ಗಂಡಸು ನನ್ನನ್ನು ಕೆಯ್ಯುತ್ತಿದ್ದ. ಅದನ್ನ ನೆನೆಸಿಕೊಂಡು ನನ್ನಲ್ಲಿ ಏನೋ ಥ್ರಿಲ್ಲಿಂಗ್ ಅನುಭವ. ಸ್ವಲ್ಪ ಹೊತ್ತು ಕೆದ್ದು ಇನ್ನೇನು ಅವನು ಔಟ್ ಆಗುತ್ತಿದ್ದಾನೆ ಅನ್ನೋವಾಗ ತುಣ್ಣೆ ಆಚೆ ತೆಗೆದು ನನ್ನ ಮೈಮೇಲೆ ಚಿಮ್ಮಿಸಿದ. ಅದಾದ ಮೇಲೆ ಸ್ವಲ್ಪ ಹೊತ್ತು ಇಬ್ಬರೂ ತಬ್ಬಿಕೊಂಡು ಮುದ್ದಾಡುತ್ತಾ ಮಲಗಿಕೊಂಡೆವು. ಅವತ್ತು ರಾತ್ರಿ ಮತ್ತೆ 2 ಸಲ ಕೆದ್ದಾಡಿಕೊಂಡು ಸುಖ ಅನುಭವಿಸಿದೆವು. ಅವತ್ತಿನಿಂದ ನಾವಿಬ್ಬರೂ ಇನ್ನಷ್ಟು ಕ್ಲೋಸ್ ಆದೆವು. ನನ್ನ ಗಂಡ ಕೆಲಸಕ್ಕೆ ಹೋದ ಮೇಲೆ ನಮಗೆ ಟೈಮ್ ಸಿಕ್ಕಾಗಲೆಲ್ಲ ಮನೆಯಲ್ಲಿ ಕೆದ್ದಾಡಿಕೊಳ್ಳುತ್ತಿದ್ದೀವಿ. ತುಂಬಾ ಸಲ ನಾನು ಸ್ನಾನಕ್ಕೆ ಹೋಗುವಾಗ ಸಂಜೆನ ಜೊತೆಗೆ ಕರೆದುಕೊಂಡು ಹೋಗುತ್ತೀನಿ. ಸಂಜೆಲ್ ಇದ್ದರೆ ನನ್ನ ಮೈಮೇಲೆ ತೂತಿನ ಒಳಗೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಡುತ್ತಾನೆ. ಯಾವಾಗಾದರೂ ನಾನು ಕಾರ್ನಲ್ಲಿ ಆಚೆ ಹೋದಾಗ ಸಂಜೆ ನನ್ನ ಸೀರೆಯೊಳಗೆ ಕೈ ಹಾಕಿ ತುಲ್ಲಿಗೆ ಬೆರಳು ಹಾಕಿಕೊಂಡೇ ಡ್ರೈವ್ ಮಾಡುತ್ತಾನೆ. ನಾನು ಅಷ್ಟೇ ಅವನು ಡ್ರೈವ್ ಮಾಡುವಾಗ ಅವನ ತುಣ್ಣೆನ ಚೀಪುತ್ತಾ ಇರುತ್ತೀನಿ. ಒಂದೊಂದು ಸಲ ಬೆಳಗ್ಗೆಯಿಂದ ಸಂಜೆವರೆಗೆ ಸಂಜೆ ತುಲ್ಲು ಕೆಯ್ಯುತ್ತಾನೆ. ರಾತ್ರಿಯಿಂದ ಬೆಳಗ್ಗೆವರೆಗೆ ನನ್ನ ಗಂಡ ಕೆಯ್ಯುತ್ತಾನೆ. ಒಟ್ಟಿನಲ್ಲಿ ನನ್ನ ತುಲ್ಲು 24 ಹರ್ಸ್ ಓಪನ್ ಇರುತ್ತೆ. ಆಗ ಅಷ್ಟೇ ಖುಷಿನೂ ಸುಖನೂ ಆಗುತ್ತೆ, ಅಷ್ಟೇ ಕಷ್ಟ ನೋವು ಆಗುತ್ತೆ. ಹೇಳೋ ಹಾಗಿಲ್ಲ ಬಿಡೋ ಹಾಗಿಲ್ಲ, ಆದರೆ ಅದರಲ್ಲೂ ಒಂದು ಮಜಾ ಇದೆ. ಅಂತೂ ಸಂಜಯ್ ಜೊತೆಗೆ ಸೆಕ್ಸ್ ಸಂಬಂಧ ಶುರುವಾದ ಮೇಲೆ ನನ್ನ ಲೈಫ್ನಲ್ಲಿ ಏನೋ ಒಂದು ಖುಷಿ ಇದೆ.